ದೇವಗಣ ಜಾಸ್ತಿ ಅರೌಂಡ್ 6% ಏನೋ ಉಳಿತಾರೆ. ಟೋಟಲ್ 14-15% ಒಂದು ಲೆಕ್ಕಾಚಾರ ಇದೆಯಲ್ಲ, ಅದರಲ್ಲಿ ಒಂದು 6% ದೇವಗಣ ಉಳಿದ್ರೆ ಇನ್ನು ಉಳಿದಿದ್ದು ಮನುಷ್ಯಗಣ ಒಂದು 78% ಉಳಿಬಹುದು. ನೆಕ್ಸ್ಟ್ ಒಂದು ರಾಕ್ಷಸ ಗಣ ಕೂಡ ಮುಂದೆ ಕಂಟಿನ್ಯೂ ಆಗುತ್ತೆ. ಒಟ್ನಲ್ಲಿ ಒಂದು 14-15% ಜನ ಭೂಮಿ ಮೇಲೆ ಉಳಿತಾರೆ. ಅವರೇ ಚೂಸನ್ ಒನ್ ಅಂತ ಕರೀತಾರೆ. ನಮಸ್ಕಾರ ವೀಕ್ಷಕರೇ. ಗಣಗಳು ಅಂತ ಮಾತಾಡ್ತೀವಿ. ಕೆಲವೊಬ್ರು ಈ ಕಾಲಜ್ಞಾನದ ಬಗ್ಗೆ ಮಾತಾಡುವಾಗ ಎಷ್ಟೋ ಜನ ಕೇಳ್ತಾ ಇದ್ರಿ, ಚೋಸನ್ ಒನ್ ಯಾವ ರೀತಿ ಆಯ್ಕೆ ಮಾಡ್ತಾರೆ, ಯಾವ ರೀತಿ ಚೂಸ್ ಮಾಡ್ತಾರೆ ಅನ್ನೋದನ್ನ ಕೇಳ್ತಾ ಇದ್ರಲ್ಲ. ಅದಕ್ಕೆ ಉತ್ತರ ಹುಡ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಾ ಇದ್ವಿ. ಈಗ 860 ಕೋಟಿ ಜನಸಂಖ್ಯೆ ಏನೋ ಭೂಮಿ ಮೇಲಿದೆ. 860 ಕೋಟಿನಲ್ಲಿ ಕಾಲಜ್ಞಾನಿಗಳು ಹೇಳಿದ್ದು 115 ಕೋಟಿ ಜನ ಮಾತ್ರ ಉಳಿತಾರೆ, 64 ಕೋಟಿ ಜನ ಮಾತ್ರ ಉಳಿತಾರೆ. ಅದ್ರಲ್ಲಿ ಇವರೇ ಉಳಿತಾರೆ, ಅವರೇ ಉಳಿತಾರೆ, ಯಾವ ಗ್ಯಾರಂಟಿ ಮೇಲೆ ಹೇಳ್ತೀರಾ ಅನ್ನೋ ಒಂದು ಪ್ರಶ್ನೆ ಎಲ್ಲಾರ್ಗು ಹುಟ್ಬಿಡುತ್ತೆ. ಪ್ರಶ್ನೆಗೆ ಉತ್ತರ ಕೊಡ್ಬೇಕು ಅಂದ್ರೆ ನಾವು ರಿಸರ್ಚ್ ಮಾಡ್ಬೇಕು. ರಿಸರ್ಚ್ ಮಾಡಿದಾಗ ಎಷ್ಟೆಷ್ಟೋ ವಿಷಯಗಳು ನಮಗೂ ಗೊತ್ತಾಗುತ್ತೆ. ಇನ್ನ ಎಷ್ಟೋ ಜನರ ಹತ್ರ ಮಾತಾಡ್ತಾ ಇದ್ದಾಗ್ಲೂ ಆಸ್ಟ್ರಾಲಜಿ ಬೇಸ್ ಕೆಲವೊಂದು ವರ್ಕ್ ಆಗುತ್ತೆ ಅಂತ ಹೇಳಿದ್ರು. ಏನದು ಅನ್ನೋದಾದ್ರೆ, ನಕ್ಷತ್ರಗಳು, ಒಬ್ಬ ಮನುಷ್ಯ ಹುಟ್ಟಬೇಕು ಅಂದ್ರೆ ಗ್ರಹಗಳು ಈ ಸ್ಥಿತಿನಲ್ಲಿರುತ್ತೆ, ಈ ಪೊಸಿಷನ್ ಅಲ್ಲಿ ಇರುತ್ತೆ ಅಂತ ಮಾಡ್ತಾ ಇದ್ರು. ಇವನ್ ಅದು ನಾವು ಯಾವ ಜಾತಿನಾದ್ರು ತಗೊಳ್ಳಿ, ಯಾವ ಧರ್ಮನಾದ್ರು ತಗೊಳ್ಳಿ, ಹಿಂದೂ ಧರ್ಮದಲ್ಲಿ ಮಾತ್ರ ಇದನ್ನ ಫಾಲೋ ಮಾಡ್ತೀವಿ ಅಂತ ಹೇಳೋದಾದ್ರೆ, ಹಿಂದೂ ಧರ್ಮ ಅಂತಾನೆ ಅಲ್ಲ, ಕ್ರಿಶ್ಚಿಯಾನಿಟಿನಲ್ಲೂ ಫಾಲೋ ಮಾಡ್ತಾರೆ, ಮುಸ್ಲಿಮ್ಸು ಫಾಲೋ ಮಾಡ್ತಾರೆ. ಕೆಲವೊಂದನ್ನ ಫಾಲೋ ಮಾಡೋರು ನಂಬೋರು ನಂಬ್ತಾರೆ, ನಮ್ದೇ ಇದ್ದವ್ರಿಗೆ ಏನು ಹೇಳೋದಕ್ಕಾಗೋದಿಲ್ಲ. ಬಟ್ ಗಣಗಳು ಎಲ್ಲಾರ್ಗೂ ಇಂಪ್ಯಾಕ್ಟ್ ಆಗುತ್ತೆ, ಗ್ರಹಗಳು ಎಲ್ಲಾರ್ಗೂ ಇಂಪ್ಯಾಕ್ಟ್ ಆಗುತ್ತೆ, ನಕ್ಷತ್ರಗಳು ಎಲ್ಲಾರ್ಗೂ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಮಾತ್ರ ಸತ್ಯ. ನಾವ್ ಅರ್ಥ ಮಾಡ್ಕೋಬೇಕಾಗಿರೋದು ಅದರಲ್ಲಿ ಮೇಯ್ನ್ ಆಗಿ ಏನಂದ್ರೆ, ಚೂಸನ್ ಒನ್ ಕೇಳಿದ್ರಲ್ಲ ಎಷ್ಟೋ ಜನ ಯಾವ ರೀತಿ ಚೂಸ್ ಮಾಡ್ತಾರೆ, ಯಾವ ರೀತಿ 850 ಕೋಟಿ ಜನದಲ್ಲಿ 110 ಕೋಟಿನೋ 115 ಕೋಟಿನ ಯಾವ ರೀತಿ ಸಪರೇಟ್ ಮಾಡ್ತಾರೆ ಅನ್ನೋದಾದ್ರೆ, ಒಂದು ಲೆಕ್ಕಾಚಾರದ ಪ್ರಕಾರ ಗಣಗಳಲ್ಲಿ ಲೆಕ್ಕ ಹಾಕೊಳ್ಳೋದಾದ್ರೆ 3 ಗಣ ಇರೋದು. ಒಂದು ದೇವಗಣ, ಒಂದು ಮನುಷ್ಯ ಗಣ, ಇನ್ನೊಂದು ರಾಕ್ಷಸ ಗಣ. ಇದು ಹಿಂದೂ ಮೈಥಾಲಜಿ ಪ್ರಕಾರ ಮಾಡಿದ್ರು, ಸನಾತನದಲ್ಲಿ ಮಾಡಿದ್ರು ನನಗೂ ಅಷ್ಟೊಂದು ಐಡಿಯಾ ಇಲ್ಲ. ಬಟ್ ಯಾರೋ ಒಬ್ರು ಆಸ್ಟ್ರಾಲಜರ್ ಹತ್ರ ಮಾತಾಡಿದಾಗ ಅವರು ತಿಳಿಸಿದಂತ ವಿಷಯಗಳಿದು. ದೇವಗಣ, ಮನುಷ್ಯಗಣ, ರಾಕ್ಷಸ ಗಣ ಭೂಮಿ ಮೇಲೆ ಪೂರ್ತಿ ಜನಸಂಖ್ಯೆನಲ್ಲಿ ಹುಡುಕೊಂಡು ಹೋದ್ರೆ ಅರೌಂಡ್ 70% ಜನಸಂಖ್ಯೆ ಏನಿದೆ ಇವ್ರು ಪೂರ್ತಿಯಾಗಿ ರಾಕ್ಷಸ ಗಣಕ್ಕೆ ಸೇರ್ತಾರೆ. ಇವರ ಪ್ರವೃತ್ತಿ ಏನು ಅಂದ್ರೆ, ನಿಮ್ಗೆ ಸಿಂಪಲ್ ಆಗಿ ಇಲ್ಲಿ ತೋರಿಸ್ತೀನಿ ನೋಡಿ. ಒಂದು 9 ನಕ್ಷತ್ರನ ಇಂಡಿಕೇಟ್ ಮಾಡುತ್ತೆ. ಇನ್ನ ಮನುಷ್ಯ ಗಣ ಕೂಡ 9 ನಕ್ಷತ್ರ, ಇನ್ನ ರಾಕ್ಷಸ ಗಣ ಕೂಡ 9 ನಕ್ಷತ್ರನ ಇಂಡಿಕೇಟ್ ಮಾಡುತ್ತೆ. ಇದರಲ್ಲಿ ರಾಕ್ಷಸ ಗಣ ನಾನು ಮೊದಲೇ ಹೇಳಿದೆ 70% ತನಕ ಭೂಮಿ ಮೇಲೆ ರಾಕ್ಷಸ ಗಣದವರೇ ಇದ್ದಾರೆ. ಇನ್ನ ಈ ದೇವಗಣದಲ್ಲಿ ಲೆಕ್ಕ ಹಾಕೊಳ್ಳೋದಾದ್ರೆ ಸುಮಾರು 7-8% ಮಾತ್ರ ಇದ್ದಾರೆ. ಇನ್ನ ಉಳಿದಿದ್ದು ಮನುಷ್ಯ ಗಣದಲ್ಲಿ ಅರೌಂಡ್ 20% ತನಕ ಇದ್ದಾರೆ ಜನಸಂಖ್ಯೆನಲ್ಲಿ ಅಂತಾನೆ ಅವರು ತಿಳಿಸಿದಂತ ವಿಷಯಗಳು. ಅದರಲ್ಲಿ ಮೇಜರ್ ಆಗಿ ಯಾರು ಸಾಯ್ತಾರೆ, ಯಾರು ಬದುಕ್ತಾರೆ, ಚೋಸನ್ ಯಾವ ತರ ಆಗುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ಹೇಳೋದಾದ್ರೆ, ದೇವಗಣದಲ್ಲಿ ಏನಿದ್ದಾರೆ ಅದರಲ್ಲಿ ಒಂದು 7%-8% ಇದ್ದಾರೆ ಅಂತ ಹೇಳಿದ್ವಲ್ಲ, ಅದರಲ್ಲಿ ಸುಮಾರು 6% ಉಳ್ಕೋಬಹುದು, ಅರೌಂಡ್ 5-6% ಅನ್ಕೊಳ್ಳಿ. ಇನ್ನು ಉಳಿದಿದ್ದು ಮನುಷ್ಯ ಗಣದ ಕ್ಯಾಟಗರಿ ಯಾವ ತರ ಇರುತ್ತೆ ಅನ್ನೋದು ಒಂದೊಂದಕ್ಕೂ ಒಂದೊಂದು ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತಾರೆ. ಎಕ್ಸ್ಪ್ಲನೇಷನ್ ಇಲ್ಲಿ ನೋಡ್ಬೇಕಾದ್ರೆ, ರಾಕ್ಷಸ ಗಣಕ್ಕೆ ಕೆಲವಷ್ಟು ನಕ್ಷತ್ರಗಳು ಕೊಟ್ಟಿದ್ದಾರೆ ಅಂತ ಹೇಳ್ದೆ, ಅದು ರಾಕ್ಷಸರ ಸ್ವಭಾವನ ತಿಳಿಸುತ್ತೆ. ರಾಕ್ಷಸ ಗಣ ಅಂದ್ರೆ ಆ ನಕ್ಷತ್ರದಲ್ಲಿ ಹುಟ್ಟಿದವ್ರಿಗೆ ಕೆಲವಷ್ಟು ರಾಕ್ಷಸರ ಸ್ವಭಾವ ಅನ್ನೋದಿರುತ್ತೆ, ಅವರ ಗುಣಲಕ್ಷಣಗಳು ಇರುತ್ತೆ. ಇದ್ರಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ ನೋಡಿ. ಇದರಲ್ಲಿ ಜಾಸ್ತಿ ಏನು ಅಂದ್ರೆ ಅವ್ರಿಗೆ ಸ್ವಾರ್ಥತೆ ಅನ್ನೋದಿರುತ್ತೆ. ರಾಕ್ಷಸ ಗಣದವ್ರಿಗೆ ಸ್ವಾರ್ಥ ಅಂದ್ರೇನು, ತಮಗೋಸ್ಕರ, ತಮ್ಮ ಫ್ಯಾಮಿಲಿಗೋಸ್ಕರ ಅಷ್ಟೇ. ರಾಕ್ಷಸರೇ ಜಗಳ ಆಡ್ತಾರೆ ಕೆಲವೊಂದು ಸಲ. ಅವರು ಚೆನ್ನಾಗಿರ್ಬೇಕು, ಅವ್ರ ಅಧಿಕಾರದಲ್ಲಿ ಇರ್ಬೇಕು ಅಂದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ, ಯಾರನ್ನ ಬೇಕಾದ್ರೂ ಸಾಯಿಸ್ತಾರೆ. ರಾಕ್ಷಸ ಅನ್ನೋ ಪದದ ಅರ್ಥನೇ ಆ ರೀತಿ ಇರೋದ್ರಿಂದ ನಾವಿಲ್ಲಿ ನಿಮ್ಗೆ ಸಿಂಪಲ್ ಆಗಿ ಹೇಳೋದೇ ಬೇಕಾಗಿಲ್ಲ, ಅರ್ಥ ಆಗಿರುತ್ತೆ ಅನ್ಕೊಳ್ತೀನಿ. ಇನ್ನ ದೇವಗಣದ್ದು ಕೂಡ ಅವ್ರು ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಇದ್ರಲ್ಲೂ 9 ನಕ್ಷತ್ರ ಬರುತ್ತೆ. ಬಟ್ ಆದ್ರೆ ಜನಸಂಖ್ಯೆ ಭೂಮಿ ಮೇಲೆ ಸುಮಾರು ಒಂದು 6% ಮಾತ್ರ ಅಂತ ಕನ್ಸಿಡರ್ ಮಾಡ್ತಾರೆ. ಇವ್ರದ್ದು ಗುಣ ಯಾವ ತರ ಇರುತ್ತೆ, ಸ್ಪಿರಿಚುಯಾಲಿಟಿ ಕಡೆಗಿರುತ್ತೆ, ಆದಷ್ಟು ದೈವತ್ವದ ಕಡೆಗಿರುತ್ತೆ. ಪ್ಲಸ್ ಕರುಣೆ, ಔದಾರ್ಯ, ಕ್ಷಮಿಸೋ ಮನೋಭಾವ ಇವ್ರಿಗೆ ಜಾಸ್ತಿ ಇರುತ್ತೆ. ಅರೌಂಡ್ 6%. ಭೂಮಿ ಮೇಲೆ 850 ಕೋಟಿ ಜನ ಇದ್ದಾರೆ ಅಂತ ಲೆಕ್ಕ ಇಟ್ಕೊಳ್ಳೋದಾದ್ರೂ ಸುಮಾರು 6% ಅಂದ್ರೆ ಹತ್ತತ್ರ ಒಂದು 40 ಕೋಟಿ ಜನಕ್ಕೆ ಈ ತರ ಗುಣಗಳಿರುತ್ತೆ. ಕರುಣೆ, ಈ ಔದಾರ್ಯ ಪ್ಲಸ್ ಕ್ಷಮಿಸೋ ಮನೋಭಾವ ಅನ್ನೋದಿರುತ್ತೆ. ಇನ್ನ ಇವ್ರಿಗೆ ಜಾಸ್ತಿ ವಿನಮ್ರತೆ ಇರುತ್ತೆ. ಸ್ವಂತಕ್ಕೆ ಮಾಡ್ಕೊಳ್ಳೋದಕ್ಕಿಂತ ಬೇರೆಯವ್ರಿಗೋಸ್ಕರ ಸ್ವಲ್ಪ ಅನುಕೂಲ ಮಾಡ್ಕೊಡೋದಕ್ಕೆ ಯೋಚನೆ ಮಾಡ್ತಾ ಇರ್ತಾರೆ. ಚಿಕ್ಕವ್ರು ಇರ್ಬೋದು, ದೊಡ್ಡವ್ರು ಇರ್ಬೋದು. ಬಟ್ ಈ ನಕ್ಷತ್ರದ ಗುಣ ಅನ್ನೋದೇ ಆ ತರ. ಇದು ಹಿಂದೂ ಧರ್ಮದಲ್ಲಿ ಮಾತ್ರ ಇರುತ್ತಾ? ಇಲ್ಲ. ಹಿಂದೂ ಆಗ್ಲಿ, ಮುಸ್ಲಿಂ ಆಗ್ಲಿ, ಕ್ರಿಶ್ಚಿಯನ್ ಆಗ್ಲಿ, ಜೈನರಾಗ್ಲಿ, ಯಾವ ಧರ್ಮದಲ್ಲಾದ್ರೂ ಇರ್ಲಿ, ಒಟ್ನಲ್ಲಿ ಒಂದು ನಕ್ಷತ್ರ, ಒಂದು ಗಳಿಗೆ, ಒಂದು ಸಮಯ ಅಂತ ಇರುತ್ತಲ್ಲ ಹುಟ್ಟುವಾಗ, ಅದ್ರ ಆಧಾರದ ಮೇಲೆ ಹೇಳೋದಾದ್ರೆ ರಾಕ್ಷಸ ಗಣದಲ್ಲಿ ಹುಟ್ಟಿದವ್ರ ಸ್ವಭಾವ
ಸ್ವಾರ್ಥತೆಗೋಸ್ಕರ, ಅವ್ರಿಗೋಸ್ಕರ ಯಾರನ್ನ ಬೇಕಾದ್ರೂ ಹಾಳು ಮಾಡೋದು, ಸರಿ ಚೆನ್ನಾಗಿರ್ಬೇಕು ಅನ್ನೋ ಆಸೆ, ತಾವು ಚೆನ್ನಾಗಿದ್ರೆ ಸಾಕು ಅನ್ನೋ ಒಂದು ಬಯಕೆ. ಇನ್ನ ದೇವಗಣದ್ದು ಹೇಳಿದೆ, ಅವರ ಗುಣ ಬೇರೆಯವ್ರಿಗೋಸ್ಕರ ಏನಾದ್ರು ಮಾಡೋಣ, ಕರುಣೆ, ಇದೆಲ್ಲ ಇದ್ದಿರುತ್ತೆ. ಇನ್ನು ಮನುಷ್ಯ ಗಣ ಅನ್ನೋದೊಂದು ಉಳ್ಕೊಂಡಿದೆ. ಈ ಮನುಷ್ಯ ಗಣದ ಯಾವ ತರ ಅಂದ್ರೆ, ನಾವು ಯಾವ ಕಡೆಗೆ ಹೋಗ್ಬೇಕು, ಈ ಕಡೆ ರಾಕ್ಷಸರನ್ನ ಫಾಲೋ ಮಾಡ್ಬೇಕಾ, ಈ ಕಡೆ ಇವ್ರನ್ನ ಫಾಲೋ ಮಾಡ್ಬೇಕಾ ಅನ್ನೋ ಒಂದು ಕನ್ಫ್ಯೂಷನ್ ಸ್ಟೇಟ್ ಅಲ್ಲೇ ಬದುಕ್ತಾ ಇರ್ತಾರೆ. ಯಾವತ್ತೋ ಒಂದು ದಿನ ಅದರಿಂದ ಒಳ್ಳೇದಾಗೋಯ್ತು ಅಂದ್ರೆ ಆ ಸ್ಟೇಟಿಗೆ ನುಗ್ಬಿಡ್ತಾರೆ. ಈಗ ರಾಕ್ಷಸ ಗಣದಿಂದ ಏನೋ ಒಂದು ಒಳ್ಳೇದಾಯ್ತು ಅಂದ್ರೆ ಟಕ್ಕಂತ ಆ ಕಡೆಗೆ ಹೋಗ್ಬಿಡೋಣ. ಇಲ್ಲ ಮನುಷ್ಯ ಗಣ ಏನ್ ಮಾಡುತ್ತೆ, ಈ ಕಡೆ ದೈವ ಗಣದಿಂದ ಒಳ್ಳೇದಾಯ್ತಾ ಇವ್ರನ್ನ ಫಾಲೋ ಮಾಡೋಣ. ಆ ತರ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಬದುಕುವಂಥದ್ದೇ ಈ ಮನುಷ್ಯ ಗಣ. ಈ ಲೆಕ್ಕಾಚಾರದ ಪ್ರಕಾರ ಹೇಳೋದಾದ್ರೆ ರಾಕ್ಷಸ ಗಣದಲ್ಲಿ ಏನಿದ್ದಾರೆ ಈಗ ಅರೌಂಡ್ 70%, ಹತ್ತತ್ರ ಒಂದು 65% ಜನಸಂಖ್ಯೆ ಅನ್ನೋದು ನಾಶ ಆಗುತ್ತೆ. ಇದು ಇವಾಗಲ್ಲ, ತ್ರೇತಾಯುಗ, ದ್ವಾಪರ ಯುಗ, ಅದ್ರ ಹಿಂದಕ್ಕೆ ಹೋಗೋದಾದ್ರು ಇದೇ ತರ ನಡ್ಕೊಂಡು ಬಂದಿರೋದು. ಎಲ್ಲಾ ಕಾಲದಲ್ಲೂ ರಾಕ್ಷಸರ ಅಂತ್ಯ ಅನ್ನೋದು ಆಗ್ತಾನೆ ಬಂದಿದೆ. ಇದು ಕೂಡ ರಾಕ್ಷಸ ಗಣದಲ್ಲಿ ಯಾರು ಹುಟ್ಟಿದ್ರು ಅವರ ಅಂತ್ಯ ಅನ್ನೋದು ಹಾಗೆ ಆಗುತ್ತೆ. ದೈವಗಣದಲ್ಲಿ ಆಗೋದಿಲ್ವಾ ಅನ್ನೋ ಪ್ರಶ್ನೆ ಹುಟ್ಬೋದು. ದೇವಗಣದಲ್ಲೂ ಆಗುತ್ತೆ, ಬಟ್ ಪರ್ಸೆಂಟೇಜ್ ತುಂಬಾ ಕಡಿಮೆ. ಯುದ್ಧ ಅನ್ನೋದು ನಡೆಯುತ್ತೆ. ಯಾರ ಮಧ್ಯ? ಈ ದೇವಗಣ ಮತ್ತೆ ರಾಕ್ಷಸ ಗಣರ ಮಧ್ಯೆ ಯುದ್ಧ ಅನ್ನೋದು ನಡೆಯುತ್ತೆ. ಮಧ್ಯ ಸಪೋರ್ಟಿವ್ ಆಗಿ ಯಾರು ಸಪೋರ್ಟಿವ್ ಆಗಿರ್ತಾರೆ, ಈ ಮನುಷ್ಯ ಗಣದವರು. ಇವ್ರಿಗೂ ಸಪೋರ್ಟ್ ಮಾಡ್ತಾರೆ, ಇಲ್ಲ ಅವ್ರಿಗೂ ಸಪೋರ್ಟ್ ಮಾಡ್ತಾರೆ. ಇಬ್ಬರಲ್ಲಿ ಕೊನೆಗೆ ಉಳ್ಕೊಳ್ಳೋದು 14ರಿಂದ 15% ಅಂತ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಬರೆದ್ಬಿಟ್ರು, ಅಚ್ಯುತಾನಂದ ದಾಸ್ ಅವ್ರು ಬರೆದ್ಬಿಟ್ರು. ಬಟ್ ಯಾರು ಅಂತ ಬರ್ದಿರ್ಲಿಲ್ಲ ಅಲ್ಲ. ಯಾರು ಅನ್ನೋದಕ್ಕೆ ಉತ್ತರ ಡಿಸ್ಕಸ್ ಮಾಡಿದಾಗ ನಮಗ್ ಸಿಕ್ಕಂತ ಉತ್ತರ ಇದು ಸತ್ಯನ ಅನ್ನೋದಾದ್ರೆ, ನನಗ್ ಗೊತ್ತಿರೋ ಒಂದು 70% ಸತ್ಯ ಇದೆ, ಒಂದು 30% ಇಲ್ದೇನು ಇರ್ಬೋದು. ಇದೇ ಸತ್ಯನ ಅಂತ ಕೇಳೋದಕ್ಕೂ ಹೋಗ್ಬೇಡಿ. ಬಟ್ ಇಲ್ಲಿ ಗೊತ್ತಾಗಿದ್ದೇನು ಅಂದ್ರೆ, ದೇವಗಣ ಏನಿದೆ ಇದರಲ್ಲಿ ಒಂದು 70 to 80% ಉಳ್ಕೊಳ್ತಾರೆ. ಯುದ್ಧ ಅಂತ ಮಾಡಿದಾಗ ದೇವರುಗಳು ಸಾಯಲೇಬೇಕಾಗುತ್ತೆ, ಸಾಯೋ ಕಂಡೀಷನ್ ಅವ್ರಿಗೂ ಬಂದೇ ಬರುತ್ತೆ. ಆದ್ರೆ ಒಂದು 70% ಉಳ್ಕೊಳ್ತಾರೆ ಅನ್ನೋದನ್ನ ಮಾತ್ರ ನಾವು ಅರ್ಥ ಮಾಡ್ಕೋಬೇಕು. ಇನ್ನ ಡೀಟೇಲ್ಸ್ ಇಲ್ಲಿ ನೋಡೋದಾದ್ರೆ, ಓಕೆ, ನಾನು ಮೊದಲೇ ತಿಳಿಸಿದೆ ನಿಮ್ಗೆ ಇದ್ರ ಬಗ್ಗೆ. ಮನುಷ್ಯಗಣ, ರಾಕ್ಷಸಗಣ, ದೇವಗಣ, ಈ ಮೂರರಲ್ಲಿ ಅದನ್ನೇ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತಾರೆ ನೋಡಿ. ದೇವಗಣದ್ದು ಟೋಟಲಿ 9 ನಕ್ಷತ್ರ ಬಂದ್ರೆ, ಇನ್ನ ಮನುಷ್ಯಗಣದ 9 ನಕ್ಷತ್ರ, ಈ ರಾಕ್ಷಸಗಣದ 9 ನಕ್ಷತ್ರ. ಇವರ ಗುಣಗಳ ಬಗ್ಗೆನೂ ತಿಳಿಸಿದ್ನಲ್ಲ. ಈ ರಾಕ್ಷಸಗಣ ಹೇಗೆ ಅಂದ್ರೆ, ಈ ದೇವಗಣ ಆಗ್ಬೋದು, ಮನುಷ್ಯಗಣ ಆಗ್ಬೋದು, ಏನಾದ್ರು ಮಾಡ್ತಾ ಇದೆ ಅಂದ್ರೆ ಯಾಕೆ ಮಾಡ್ತೀಯಾ, ಹಿಂಗೆ ಯಾಕೆ ಮಾಡ್ತೀಯಾ, ಅವ್ರು ಮಾಡುವಂತ ಕೆಲಸನ ಡಿಸ್ಟರ್ಬ್ ಮಾಡೋದೇ ಇವರ ಗುಣ ಲಕ್ಷಣ. ನಾವೇನಾದ್ರೂ ಮಾಡೋದಕ್ಕೆ ಹೋಗ್ತಾ ಇದ್ರೆ ಯಾಕೆ ಮಾಡ್ಬೇಕು, ಈ ರೀತಿ ಮಾಡಬೇಡ, ಹಿಂಗ್ ಮಾಡುವಂತ ಅವ್ರ ಕೆಲಸ ಹಾಳು ಮಾಡೋದೇ ಇವ್ರ ಗುಣ. ಹಿಂದಿನ ಕಾಲದಲ್ಲಿ ನಾವು ನೋಡ್ತಾ ಇದ್ವಿ, ತ್ರೇತಾಯುಗ ಆಗ್ಬೋದು, ದ್ವಾಪರ ಯುಗ ಆಗ್ಬೋದು. ಇನ್ನ ಅದ್ರ ಹಿಂದಿನ ಕಾಲದ್ದು ಮಾತಾಡೋದಾದ್ರೆ, ರಾಕ್ಷಸರ ಗುಣ ಏನಿತ್ತು, ಒಳ್ಳೇದಕ್ಕೋಸ್ಕರ ಹೋಮ ಮಾಡ್ತಾ ಇದಾರೆ, ಅವನ ಮಾಡ್ತಾ ಇದಾರೆ ಅಂದ್ರೆ ಹಾಳು ಮಾಡೋದು, ಇಲ್ಲ ಏನಾದ್ರೂ ಒಂದು ಒಳ್ಳೆ ಕಾರ್ಯ ನಡೀತಾ ಇದೆ ಕೆಡಿಸೋದು, ಇಂಥದ್ದು ಗುಣ ಇವರಲ್ಲಿ ಬೆಳ್ಕೊ ಬಂದ್ಬಿಟ್ಟಿದೆ. ಆ ಗುಣ ಈಗಲೂ ಕಂಟಿನ್ಯೂ ಆಗಿದೆ. ರಾಕ್ಷಸರು ಎಲ್ಲರೂ ಕೆಟ್ಟವ್ರ? ಇಲ್ಲ. ಯಾಕೆ 70% ಅಲ್ಲಿ ಇರೋರು ಒಂದ್ 2-3% ಉಳ್ಕೋತಾರೆ ಅಂತ ಯಾಕೆ ಹೇಳಿದ್ರು ಅನ್ನೋದಾದ್ರೆ, ಒಂದ್ ಎಕ್ಸಾಂಪಲ್ ಕೊಟ್ಟು ಹೇಳಿದ್ರು. ರಾವಣ, ವಿಭೀಷಣ ಇವ್ರ ಕತೆ ಎಲ್ಲ ಹೇಳಿದ್ರು. ಅದರಲ್ಲಿ ವಿಭೀಷಣ ಕೂಡ ರಾಕ್ಷಸ ಆಗಿದ್ರು. ಅವನ ಗುಣ ಏನಾಗಿತ್ತು, ಸ್ಪಿರಿಚುಯಾಲಿಟಿ ಕಡೆ, ರಾಮನ ಕಡೆ ಪಯಣ ಮಾಡ್ಬೇಕು ಅನ್ನೋದು ಅವನ ಗುಣ ಆಗಿತ್ತು. ಅದೇನ್ ಮಾಡ್ತು, ಕೊನೆಗೆ ಅವನ್ನ ಬದುಕಿಸ್ತು, ಸ್ಪಿರಿಚುಯಾಲಿಟಿ ದಾರಿನಲ್ಲಿ ಕರ್ಕೊಂಡು ಹೋಯ್ತು. ಈಗಲೂ ಚಿರಂಜೀವಿ ಅಂತ ಕರೆದ್ರು ವಿಭೀಷಣನ. ರಾಕ್ಷಸ ಆದ್ರೂ ಅವನು ದೈವತ್ವದ ಕಡೆ ಮುಖ ಮಾಡ್ದ. ಇದನ್ನೇ ಹೇಳಿದ್ದು, ರಾಕ್ಷಸರಲ್ಲೂ ಕೂಡ ಒಳ್ಳೆ ಮನಸ್ಸು ಅನ್ನೋದಿರುತ್ತೆ. ಗಳಿಗೆಗಳು ವೇರಿಯೇಷನ್ ಆಗಿರುತ್ತೆ. ಹೇಳದ್ನಲ್ಲ, ಈ ನಕ್ಷತ್ರಗಳಲ್ಲಿ ಹುಟ್ಟುವಾಗ ಪಾದಗಳು ಅಂತ ಕೂಡ ಇರುತ್ತಂತೆ, 4 ಪಾದ ಇರುತ್ತೆ. ಆ ಪಾದದ ಕೊನೆ ಹಂತದಲ್ಲಿ ಹುಟ್ಟಿದಾಗ ನೆಕ್ಸ್ಟ್ ನಕ್ಷತ್ರಕ್ಕೆ ಶಿಫ್ಟ್ ಆಗ್ಬೇಕಾಗಿರುತ್ತೆ. ಆ ಟೈಮ್ ನಲ್ಲಿ ಹುಟ್ಟಿದವ್ರಿಗೆ ಸ್ವಲ್ಪ ಒಳ್ಳೆ ಗುಣಗಳು ಕೂಡ ಬರೋ ಚಾನ್ಸಸ್ ಇರುತ್ತೆ. ಅಂತವ್ರು ರಾಕ್ಷಸ ಗುಣದಲ್ಲೂ ಇರ್ತಾರೆ. ಇನ್ನ ಕೆಲವೊಂದು ಸಲ ಏನಾಗುತ್ತೆ, ಈ ದೇವಗುಣ ಇಲ್ಲ ಈ ಮನುಷ್ಯ ಗಣ ಇದ್ರಲ್ಲಿ ಹುಟ್ಟಿದವರ ಮಕ್ಕಳು ಕೂಡ ರಾಕ್ಷಸ ಗಣದಲ್ಲಿದ್ದೆ ಅವ್ರನ್ನ ಕಾಪಾಡ್ಕೊಂಡು ನೆಕ್ಸ್ಟ್ ಮುಂದಿನ ಪೀಳಿಗೆ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಾರೆ. ಈ ರೀತಿ ಪ್ರಯತ್ನ ಮಾಡುವಾಗ ಕೆಲವೊಬ್ರು ರಾಕ್ಷಸರು ಉಳ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ ಅಂತ ಕೂಡ ಹೇಳಿದ್ರು. ಇನ್ನ ದೇವಗಣ, ಈ ದೇವಗಣದಲ್ಲಿರೋರು ಯುದ್ಧ ಮಾಡೋದಕ್ಕೆ ಹೋದಾಗ ಒಂದ್ 8% ಇರೋರು ಒಂದ್ 2% ಹೋದ್ರು ಹೋಗ್ಬೋದು, ಇನ್ನೊಂದು 6% ಉಳ್ಕೋಬಹುದು. ಒಟ್ನಲ್ಲಿ ಚೋಸನ್ 1 ಅನ್ನೋದಾದ್ರೆ ದೇವಗಣ ಮ್ಯಾಕ್ಸಿಮಮ್, ಮನುಷ್ಯಗಣ ಮೀಡಿಯಮ್, ರಾಕ್ಷಸಗಣ ಲೋವರು. ಬಟ್ ಮುಂದಿನ ಪೀಳಿಗೆ ಹಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ದೇವಗಣ ಜಾಸ್ತಿ ಇದ್ರೂ ಕೂಡ ಯುಗಗಳು ಕಂಟಿನ್ಯೂ ಆಗ್ತಾ 100 ವರ್ಷ 1000 ವರ್ಷ ಕಳೀತಾ ಮತ್ತೆ ರಾಕ್ಷಸ ಗಣದ ಜನಸಂಖ್ಯೆ ಫಾಸ್ಟ್ ಆಗಿ ಬೆಳೆಯುತ್ತೆ. ಅವರು ದಾಳಿ ಮಾಡೋದಕ್ಕೆ ಶುರು ಆಗುತ್ತೆ, ಮತ್ತೆ ಆ ಯುಗ ಅನ್ನೋದು ಅಂತ್ಯ ಆಗುತ್ತೆ. ಇದು ಒಂದು ಸೈಕಲ್. ಎಲ್ಲರಿಗೂ ಒಬ್ಬ ಮನುಷ್ಯ ಭೂಮಿ ಮೇಲೆ ಹುಡ್ತಾನೆ ಅಂದ್ರೆ ಅವನ ಹೆಸರಲ್ಲಿ ಒಂದು ನಕ್ಷತ್ರ ಇದ್ದೇ ಇರುತ್ತೆ. ನಂಬೋದು ಬಿಡೋರು ಬಿಡ್ಬೋದು. ಆ ನಕ್ಷತ್ರದ ಆಧಾರದ ಮೇಲೆ ಮದುವೆಗಳನ್ನ ಕೂಡ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಅದಕ್ಕೊಂದು ಎಕ್ಸಾಂಪಲ್, ಈಗ ಯಾರ್ದಾದ್ರೂ ಒಂದು ಜಾತಕ ನೋಡ್ಬೇಕು ಅಂದ್ರೆ ಹಿಂದೂಗಳ ಕಡೆ ಇದನ್ನ ಫಾಲೋ ಮಾಡ್ತಾರೆ. ಫಸ್ಟ್ ಗಣಗಳು ಮ್ಯಾಚ್ ಮಾಡಿ ನೋಡ್ತಾರೆ. ಅದರಲ್ಲಿ ಇದನ್ನೊಂದು ಎಕ್ಸಾಂಪಲ್ ಆಗಿ ನನಗೆ ಹೇಳಿದ್ರು ಅವರು, ಮೇಲ್ 2 ಒಂದೇ ಗಣ ಇದ್ರೆ, ಮೇಲು ಫಿಮೇಲ್ ಒಂದೇ ಗಣ ಇದ್ರೆ ತುಂಬಾ ಒಳ್ಳೇದು. ಅಂದ್ರೆ ರಾಕ್ಷಸ ಗಣ
ಒಳ್ಳೆಯದು. ಅದೇ ದೇವಗಣ ನರಗಣ ಫೇಯರು, ರಾಕ್ಷಸಗಣ ನರಗಣ ಆರ್ಡಿನರಿ, ಪ್ಲಸ್ ನರ ದೇವಗಣ ಬ್ಯಾಡ್. ಅದರಲ್ಲೂ ನರ ರಾಕ್ಷಸ ಗಣ ಇದೆಯಲ್ಲ ಎಕ್ಸ್ಟ್ರೀಮ್ಲಿ ಬ್ಯಾಡ್ ಅಂತಾರೆ. ಕೆಲವೊಂದು ಸಲ ಏನು ಮಾಡೋದಕ್ಕಾಗೋದಿಲ್ಲ, ಮದ್ವೆಗಳು ಆಗ್ಬಿಟ್ಟಿರುತ್ತೆ, ಸಂಸಾರ ನಡೆಸ್ತಾ ಇರ್ತಾರೆ. ಬಟ್ ಇಲ್ಲೇನಾಗಿರುತ್ತೆ, ಈ ಗಣ ಇದೆಯಲ್ಲ ಮೂರನೇ ಗಣ ರಾಕ್ಷಸ ಗಣ ಸ್ವಲ್ಪ ಡಾಮಿನೇಟ್ ಮಾಡ್ತಾ ಇರುತ್ತೆ ಅಂತಾನೆ ಹೇಳ್ತಾರೆ. ಅಂತ ರಾಕ್ಷಸ ಗಣ ಭೂಮಿ ಮೇಲೆ ಜಾಸ್ತಿ ಇದೆ. ಇನ್ನ ಅದ್ರ ಬಗ್ಗೆ ಡೀಟೇಲ್ಸ್ ಹೋಗೋದಾದ್ರೆ ಎಷ್ಟೊಂದು ಆರ್ಟಿಕಲ್ಗಳು ಇದೆ, ಇದನ್ನೆಲ್ಲ ನೋಡ್ಬೋದು. ನಕ್ಷತ್ರಗಳು ಅನಿಮಲ್ಗೂ ಕೊಡ್ತಾರೆ, ಅನಿಮಲ್ಗಳಲ್ಲೂ ಆ ಗುಣ ಅನ್ನೋದು ಇದ್ದೇ ಇರುತ್ತೆ. ಕರುಣೆ ದಯೆ ಅನ್ನೋ ಅನಿಮಲ್ ಇರ್ಬೋದಲ್ಲ, ಅನಿಮಲ್ ಅಲ್ಲೂ ಆ ಕರುಣೆ ದಯೆ ಅನ್ನೋದು ಇರ್ಬೋದು, ನಮಗ್ ಗೊತ್ತಿಲ್ಲದೆ ಇರುತ್ತೆ ಅಷ್ಟೇ ಆ ವಿಷಯಗಳು. ಇನ್ನು ಅದನ್ನ ಬಿಟ್ರೆ ನಕ್ಷತ್ರಗಳು ಯಾವ ಗ್ರಹಕ್ಕೆ ಸೂಚಿಸುತ್ತೆ ಅನ್ನೋದು ಕೂಡ ಇದೆ. ಇನ್ನ ಇಲ್ಲಿ ಎಷ್ಟೊಂದು ಡೀಟೇಲ್ಸ್ ಇದೆ. ಒಟ್ನಲ್ಲಿ ಚೂಸನ್ ಒನ್ ಯಾರನ್ನ ಕರೀತಾರೆ ಅನ್ನೋದಾದ್ರೆ ನಾನು ಹೇಳಿದೆ ದೇವಗಣ ಜಾಸ್ತಿ ಅರೌಂಡ್ 6% ಏನೋ ಉಳಿತಾರೆ. ಟೋಟಲ್ 14-15% ಒಂದು ಲೆಕ್ಕಾಚಾರ ಇದೆಯಲ್ಲ, ಅದರಲ್ಲಿ ಒಂದು 6% ದೇವಗಣ ಉಳಿದ್ರೆ ಇನ್ನು ಉಳಿದಿದ್ದು ಮನುಷ್ಯ ಗಣ ಒಂದು 78% ಉಳಿಬಹುದು. ನೆಕ್ಸ್ಟ್ ಒಂದು ರಾಕ್ಷಸ ಗಣ ಕೂಡ ಮುಂದಕ್ಕೆ ಕಂಟಿನ್ಯೂ ಆಗುತ್ತೆ. ಒಟ್ನಲ್ಲಿ ಒಂದು 14-15% ಜನ ಭೂಮಿ ಮೇಲೆ ಉಳಿತಾರೆ, ಅವರೇ ಚೂಸನ್ ಒನ್ ಅಂತ ಕರೀತಾರೆ. ಅದನ್ನ ಯಾವ ರೀತಿ ಚೂಸ್ ಮಾಡ್ತಾರೆ ಅನ್ನೋದು ಇನ್ನ ನಾನು ತಿಳ್ಕೊಳ್ತಾ ಹೋಗ್ಬೇಕು. ತಿಳ್ಕೊಂಡ್ರೆ ನಿಮ್ಗೆ ತಿಳಿಸೋ ಕೆಲಸ ಮಾಡ್ತೀನಿ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ನೀವು ತಿಳಿಸೋ ಕೆಲಸ ಮಾಡ್ಬೋದು. ಈ ಗಣಗಳ ಆಧಾರದ ಮೇಲೆ ಫ್ಯೂಚರ್ ಚೂಸನ್ ಒನ್ ಆಗುತ್ತಂತೆ. ಇದು ಸತ್ಯನಾ ಅಂತ ಪ್ರಶ್ನೆ ಮಾಡಿದ್ರೆ ಸತ್ಯ ಇದ್ರೂ ಇರ್ಬೋದು. ನಾನು ಓದಿಲ್ಲ, ನಾನು ತಿಳ್ಕೊಂಡಿಲ್ಲ ಆಸ್ಟ್ರಾಲಜಿ ಬಗ್ಗೆ. ಆಸ್ಟ್ರಾಲಜರ್ಸ್ ತಿಳಿಸೋ ವಿಷಯಗಳನ್ನ ಮಾತ್ರ ನಾವು ತಿಳ್ಕೊಬಹುದು, ಡಿಸ್ಕಸ್ ಮಾಡ್ಬೋದು. ಡಿಸ್ಕಸ್ ಮಾಡಿದಾಗ ಕೆಲವೊಬ್ಬರು ಪ್ರಶ್ನೆ ಕೇಳ್ತಾ ಇದ್ವಿ, 100 ಕೋಟಿ ಜನಸಂಖ್ಯೆನಲ್ಲಿ ಇವ್ರು ಒಳ್ಳೆಯವರು ಇವ್ರು ಕೆಟ್ಟವರು ಯಾವ ರೀತಿ ಚೂಸ್ ಮಾಡ್ತಾರೆ ಅನ್ನೋದಾದ್ರೆ ಈ ರೀತಿ ಚೂಸ್ ಮಾಡ್ತಾರಂತೆ, ಈ ರೀತಿ ಡಿವೈಡ್ ಆಗುತ್ತೆ, ಈ ರೀತಿ ಕಾಪಾಡೋ ಕೆಲಸನೂ ಆಗುತ್ತೆ ಅನ್ನೋದು ಮಾತ್ರ ನಾನು ಅರ್ಥ ಮಾಡ್ಕೊಂಡಿದ್ದು. ಬಟ್ ಈ ತರದ್ದು ಸ್ಟಡಿ ಮಾಡ್ತಾ ಹೋದ್ರೆ ಇನ್ನ ತುಂಬಾ ವಿಷಯಗಳಿದೆ. ಆ ವಿಷಯಗಳನ್ನ ನಾನು ಮುಂದಿನ ದಿನಗಳಲ್ಲಿ ತಿಳ್ಕೊಂಡು ತಿಳಿಸೋ ಕೆಲಸ ಮಾಡ್ತೀನಿ. ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ದಯವಿಟ್ಟು ತಿಳಿಸೋ ಕೆಲಸ ಮಾಡಿ, ಬೇರೆಯವ್ರಿಗೂ ತಿಳ್ಕೊಳ್ಳಿ ಆ ವಿಷಯಗಳನ್ನ. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.